ನನಗನ್ಸೋ ಮಟ್ಟಿಗೆ ಭಾಳ ಆದ್ರೆ ಒಂದು 15ರಿಂದ 16 ವಯಸ್ಸು, ಇನ್ನೂ ಮೀಸೆ ಸತ್ಯಕ್ಕೆ ಬಂದಿಲ್ಲ. ಗಾಂಜಾ ಮತ್ತು ಅದು ಕೊಳವೆ ಇಲ್ಲೇ ಕೊಟ್ಟು ಅದು ಗಾಂಜಾ ಅನ್ನೋದು ನಮ್ಗೆ ಗೊತ್ತಾಯ್ತು. ಗಾಂಜಾ ಮಾರೋರ ಮನೆಗೆ ಬೆಂಕಿ ಹಚ್ತೀವಿ. ಯುವಕರ ಗಾಂಜಾ ಹಾವಳಿ ನಿಲ್ಲದಿದ್ರೆ ತಪ್ಪಿದ್ದಲ್ಲ ಅನಾಹುತ. ಹೌದು ವೀಕ್ಷಕರೇ, ಇಲ್ಕಲ್ ನಗರದಲ್ಲಿ ಯುವಕರ ಗಾಂಜಾ ಹಾವಳಿ ತಪ್ಪುತ್ತಿಲ್ಲ. ನಿರ್ಜನ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಯುವಕರೆಲ್ಲ ಒಂದೆಡೆ ಸೇರಿ ಗಾಂಜಾ ಸೇವನೆ ಮಾಡುತ್ತಿರುವುದು ಕಂಡುಬಂದಿದೆ. ಮೊನ್ನೆಯಷ್ಟೇ ಸೂಪರ್ ಮಾರ್ಕೆಟ್ನಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದೆ ಎಂದು ವಿಜಯ ಧ್ವನಿ ನ್ಯೂಸ್ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಅದೇ ಸೂಪರ್ ಮಾರ್ಕೆಟ್ನಲ್ಲಿ ಯುವಕರ ಗುಂಪೊಂದು ಗಾಂಜಾ ಸೇವನೆ ಮಾಡುತ್ತಿದ್ದಾಗ ಭೀಮ್ ಆರ್ಮಿ ಸಂಘಟನೆಯ ಸದಸ್ಯರು ಯುವಕರನ್ನ ಪ್ರಶ್ನಿಸಿದಾಗ ಗಾಂಜಾವನ್ನ ಅಲ್ಲೇ ಸ್ಥಳದಲ್ಲೇ ಬಿಟ್ಟು ಓಡಿ ಹೋಗಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಕುರಿತು ಮಾತನಾಡಿದ ಇಲ್ಕಲ್ ತಾಲೂಕಾ ಭೀಮ್ ಆರ್ಮಿ ಸಂಘಟನೆಯವರು, ಸಣ್ಣ ವಯಸ್ಸಿನಲ್ಲಿ ಯುವಕರು ಗಾಂಜಾ ಚಟಕ್ಕೆ ಬಲಿಯಾಗುತ್ತಿದ್ದು ಪೊಲೀಸ್ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ. ಇವತ್ತು ಸಂಜೆ 5:15 ಸುಮಾರ ದುರ್ಗಾದೇವಿ ನಗರ ಹೊಸ ಸೂಪರ್ ಮಾರ್ಕೆಟ್ ಏನು ಕಟ್ಟಿದಾರ, ಇಲ್ಲಿ ಅಚಾನಕ ನಾನು ನಮ್ಮ ಫ್ರೆಂಡು ವಾಕಿಂಗ್ ಅಂತೇಳಿ ಬಂದ್ವಿ. ಬಂದು ಹೊತ್ನಾಗ ನಮ್ಮ ಹಿಂದ್ಗಡೆ ಒಂದಿಬ್ಬರು ಹುಡುಗರು ಕುಂತಿದ್ರು. ಹೊತ್ನಾಗ ಅವ್ರ ಕೈಯಾಗ ಏನೋ ಬ್ಲ್ಯಾಕ್ ಕಲರು ಅದು ಕೊಳವೆ ಟೈಪ್ ಕಂತು. ಆನಂತರ ಒಂದು ಕೈಯಾಗ ಕವರ್ ಹಿಡಿದಿದ್ರು. ಅದು ಏನಂತ ಹೇಳ್ಕ್ಯಾಟ ನಾನು ನಮ್ಮ ಸ್ನೇಹಿತರು ಕೇಳಿದ್ವಿ. ಕೇಳಿದ ತಕ್ಷಣ ಏನಿಲ್ಲಣ್ಣ ಅಂತ ಹೇಳಿದ್ರು. ಅದು ಏನದು ಹೇಳು ಅಂತಂದ್ವಿ. ಏನಾನ ನಾವು ಅವ್ರ ಕಡೆ ಓಡೋದ ತಕ್ಷಣ ಅದನ್ನು ಗಾಂಜಾ ಮತ್ತು ಅದು ಕೊಳವೆ ಇಲ್ಲೇ ಕೊಟ್ಟು ಹಿಂದ್ಗಡೆ ಅಲ್ಲೊಂದು ಬಾಕ್ಲ ಐತಿ, ಹಾಗೆ ಇದು ಗೇಟ್ ಐತಿ. ಆ ಗೇಟ್ಲಿಕಾಂತರ ಸುಡುಗಡೆ ಮಶಾಣದಾಗ ಓಡೋದ್ರು ಅವರು. ಎಲ್ಲೋದ್ರು ಗೊತ್ತಿಲ್ಲ. ಅದು ನಾವು ನೋಡಿದಾಗ ಸರಿಯಾಗಿ ರೀತಿಯಿಂದ ಜೂಮ್ ಹಾಕಿ ನೋಡಿದಾಗ ಅದು ಗಾಂಜಾ ಅನ್ನೋದು ನಮ್ಗೆ ಗೊತ್ತಾಯ್ತು. ಇಮಿಡಿಯೇಟ್ಲಿ ನಮ್ಮ ಟೋನ್ PS ಅವ್ರಿಗೆ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿದ್ವಿ. ಮೇಡಮ್ ಅವ್ರು ಹಿಂಗ್ರಿ ಇಲ್ಲಿ ಸೂಪರ್ ಮಾರ್ಕೆಟ್ನಾಗ ಇಬ್ಬರು ಹುಡುಗರು ಗಾಂಜಾ ಸೇವ್ಕೋತ ಕುಂತಿದ್ರು, ನಾವು ಬೆನ್ನು ಹತ್ತಿದ್ವಿ. ಅವ್ರು ಓಡೋದ್ರು ಗಾಂಜಾ ಮತ್ತು ಅದನ್ನ ಇಲ್ಲೇ ಬಿಟ್ಟು ಅಂತ ಹೇಳಿದ್ವಿ. ತಕ್ಷಣ ಅವರು ನಮಗೆ ಫೋನ್ ಹಚ್ಚೋ ತಕ್ಷಣ ಅವರ ಸಿಬ್ಬಂದಿನ ಕಳಿಸಿದ್ರು. ಕಳಿಸಿ ವಿಚಾರ ಮಾಡಿದ್ರೆ ಇಲ್ಲ ಇದು ಗಾಂಜಾನ ಅಂತ ಅವರು ಪೊಲೀಸರು ಕೂಡ ಆದರೂ ಒಪ್ಕೊಂಡ್ರು. ಈ ನಮ್ಮ ಇಲ್ಕಲ್ನಲ್ಲಿ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಸಣ್ಣ ಯುವಕರು, ಆ ಹುಡುಗರು ನನಗನ್ಸೋ ಮಟ್ಟಿಗೆ ಭಾಳ ಆದ್ರೆ ಒಂದು 15ರಿಂದ 16 ವಯಸ್ಸು, ಇನ್ನೂ ಮೀಸೆ ಸತ್ಯಕ್ಕೆ ಬಂದಿಲ್ಲ. ಅಂಥವ್ರು ಇಲ್ಲಿ ಗಾಂಜಾ ಸೇದ್ಕೋತ ಕುಂತಿದ್ರು. ಇದನ್ನು ಮೇಡಮ್ ಅವರು ಕೆಲಸ ಮಾಡ್ತಾರೆ ಅನ್ನೋ ನಮಗೆ ಭರವಸೆ ಐತಿ. ಇಂಥ ಯಾರು ಗಾಂಜಾ ಸಪ್ಲೈಯರ್ ಇರ್ಬೋದು, ಗಾಂಜಾ ಸೇದೋರು ಇರ್ಬೋದು, ಅಂಥವ್ರನ್ನ ಹಿಡಿದು ತಡೆಗಟ್ಟಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಮೇಡಮ್ ಅವ್ರಿಗೆ ಕಳೆಯಿಂದ ವಿನಂತಿ ಮಾಡ್ತೀನಿ. ಅಪ್ಪ ಚಿಕ್ಕ ಹುಡುಗರೆಲ್ಲ ಹಾಳಾಗುಂತದ ಗಾಂಜಾ ಅಡ್ಡೇಟಿಗೆ ಬಿಟ್ಟು. ಆನಂತರ ಇಲ್ಲಿ ಸಿಕ್ಕಾಪಟ್ಟೆ ರಾತ್ರಿ ಆದ್ರೆ ಸಿಕ್ಕಾಪಟ್ಟೆ ಡ್ರಿಂಕ್ ಮಾಡ್ತಾರೆ. ಇಲ್ಲಿ ಹೆಣ್ಮಕ್ಳು ಯಾರೋ ರಾತ್ರಿ ಓಡಾಡೋಂಥ ಪರಿಸ್ಥಿತಿ ಐತಿ. ದಿನ ನೈಟು ಒಂದು ಯಾರಿಗಾದ್ರೂ ಸಿಬ್ಬಂದಿಗಳ್ನ ಕಳಿಸಿ ಇಲ್ಲಿ ಕುಡಿಯೋರನ್ನ ಮತ್ತು ಆಮೇಲೆ ಇಲ್ಲಿ ಇದನ್ನು ಮಾಡೋರ್ನ ಏನೈತಿ ಚಟಗಳು ಮಾಡೋರ್ನ ಏನೈತಿ ಒಂದು ಸ್ವಲ್ಪ ದೂರ ಮಾಡಿಸ್ಬೇಕು. ಈ ನಗರಸಭೆಯವರು ಕೂಡ ಒಬ್ರು ಯಾರನ್ನಾರ ಇಲ್ಲಿ ಕಾಯಕಂತನಾದ್ರೂ ಒಬ್ರನ್ನ ಸಿಬ್ಬಂದಿ ನೇಮಿಸ್ಬೇಕು ಅವರು. ಯಾಕಪ್ಪ ಅಂತಂದ್ರೆ ಇದನ್ನು ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಕಟ್ಟಿದಾರ. ಇದು ಹೆಂಗಾಗ್ಬಿಟ್ಟದಪ್ಪ ಅಂದ್ರೆ ಕುಡ್ಕುರು ತಾಣ ಆಗ್ಬಿಟ್ಟತಿ. ಎಲ್ಲರೂ ಬರೋದು, ಎಣ್ಣೆ ಹೊಡೆಯೋದು, ಇಲ್ಲೇ ಹುಚ್ಚು ಒಯ್ಯೋದು, ಇಲ್ಲೇ ಸಂಡಾಸ್ ಮಾಡೋದು, ಎಲ್ಲ ಬರೀ ಇದಾಗ ಮಾಡ್ತಾರೆ. ಇದು ಒಂದು ಸೂಪರ್ ಮಾರ್ಕೆಟ್ ಆಗಿಲ್ಲ, ಇದು ಒಂದು ಹಾಳು ಕೊಂಪೆಗೈತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇದ್ರ ವಿರುದ್ಧ ಗಾಂಜಾ ವಿರುದ್ಧ ಮೇಡಮ್ ಅವರು ಮುಂದಿನ ದಿನಗಳೇ ಅವ್ರನ್ನೆಲ್ಲ ಬಂಧಿಸಿ ಎಲ್ಲೆಲ್ಲಿ ಸಪ್ಲೈ ಆಕತ್ತೆ ಅವ್ರನ್ನೆಲ್ಲ ಹಿಡಿತಾರೆ ಅಂತೇಳಿ ನಮ್ಮ ಭರವಸೆ ಐತಿ. ನಾನು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಈಗಿನ ಕೆಲವೊಂದಿಷ್ಟು ಯುವಕರು ಗಾಂಜಾ ಸೇದುವಂಥದ್ದು, ದುಶ್ಚಟಗಳು ಮಾಡುವಂಥದ್ದು ಹೆಚ್ಚಾಗ್ಬಿಟ್ಟೈತಿ. ಗಾಂಜಾ ಸೇದಿ ಅಲ್ಲಿ ಆದಿ ಬೀದಾಗ ಜಗಳ ಆಡ್ತಾರೆ. ಆನಂತರ ಸಿಕ್ಕಾಪಟ್ಟಿ ಎಲ್ಲೆಲ್ಲ ಹೋಗಿ ಮಕ್ಕೊಂತಾರೆ ಗಾಂಜಾ ಅಮಲ್ನಾಗ. ಹುಡುಗಿಯರನ್ನು ಚುಡಾಯಿಸೋವಂಥದ್ದು, ಜಗಳ ಆಡೋವಂಥದ್ದು, ಕೆಟ್ಟ ಚಟ ಮಾಡುವಂಥದ್ದು ಭಾಳ ಹೆಚ್ಚಾಗ್ಬಿಟ್ಟು ಇತ್ತಿತ್ತಲಾಗ ದಿನಬಂದಾಗ. ಅದರ PSI ಮೇಡಮ್ ಅವರು ಇದನ್ನು ಎಲ್ಲಿ ಗಾಂಜಾ ಸಿಗುತ್ತೆ ಅದನ್ನು ಪತ್ತೆ ಹಚ್ಚಿ ಆದಷ್ಟು ಬೇಗ ಅಂತ ಗಾಂಜಾ ಮಾರೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು. ಈಗ ಆಲ್ರೆಡಿ ಮೇಡಮ್ ಅವರು ಸಾಕಷ್ಟು ಕೆಲಸ ಮಾಡ್ಯಾರ, ಇನ್ನೂ ಹೆಚ್ಚಿನ ಕೆಲಸ ಮಾಡ್ದಾರ ಅಂತ ನಮ್ಮ ಭರವಸೆ ಐತಿ. ಯುವಕರನ್ನ ಈಗಿನ ಯುವ ಪೀಳಿಗೆನ ಉಳಿಸ್ಬೇಕು. ಮೇಡಮ್ ಅವರು ಆ ನಿಟ್ಟಿನಾಗ ಕೆಲಸ ಮಾಡ್ತಾರೆ ಅನ್ನೋದು ಭಾಳ ನಂಬಿಕೆ ಐತಿ. ಆ ಗಾಂಜಾ ಮಾರೋರಿಗೆ ಶಬ್ದವಿಧಿ ಪಿಕ್ಚರ್ನಾಗ ಅನ್ನೋರು ಮಾಡ್ತಿದ್ರು. ಎಲ್ಲಿ ಗಾಂಜಾ ಮಾರ್ತಾರೆ ಅಲ್ಲಿ ಅವ್ರ ಮನೆಗೆ ಹೋಗಿ, ಎಲ್ಲಿ ಹೊಲ ಗಿಲ್ದಾಗ ಹೋಗಿ ಆ ಗಾಂಜಾ ಬೆಳೆಯೋರಿಗೆ ಅವ್ರ ಮನೆಯವ್ರಿಗೆ
ಬೆಂಕಿ ಹಚ್ತಿದ್ರು. ಇನ್ನು ಮುಂದೆ ಈ ಗಾಂಜಾ ಮಾರೋರು ಏನಾದರೂ ನಿಂದಿಸ್ಲಿಲ್ಲ ಅಂದ್ರೆ ಗಾಂಜಾ ಮಾರೋರು ಭೀಮ್ ಆರ್ಮಿಯವ್ರು ಹೋಗಿ ಅವ್ ಗಾಂಜಾ ಮಾರೋರ ಮನೆಗೆ ಬೆಂಕಿ ಹಚ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗಾಂಜಾ ಮಾರೋರಿಗೆ ಈ ಮುಖಾಂತರ ಲಾಸ್ಟ್ ವಾರ್ನಿಂಗ್ ಇದು. ಜೈ ಭೀಮ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.